ಕಾವೇರಿಗಾಗಿ ಕೆರಳಿದ ಕನ್ನಡಿಗರು ಕರ್ನಾಟಕ ಬಂದ್ಗೆ ಈಗ ಮುಂದಾಗಿದ್ದಾರೆ. ನಾಳೆಯಿಂದ ರಾಜ್ಯಾದ್ಯಂತ ಕಾವೇರಿ ಹೋರಾಟ ನಡೆಯಲಿದೆ. ಕಾವೇರಿ ಹೋರಾಟಕ್ಕಾಗಿ ಕರ್ನಾಟಕ ಬಂದ್ಗೆ ಈಗ ಮುಂದಾಗ್ತಾ ಇರುವಂಥದ್ದು ನೋಡಿ. ರಾಜ್ಯಾದ್ಯಂತ ಈಗ ಕಾವೇರಿ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಕರ್ನಾಟಕ ಬಂದ್ಗೆ ಹಿಂದೆ ಅಂತಿಮ ನಿರ್ಧಾರ ಆಗುತ್ತಾ? ಕಾವೇರಿಗಾಗಿ ಈಗ ಕನ್ನಡಿಗರು ಕೆರಳಿದ್ದಾರೆ. ನಾಳೆಯಿಂದಲೇ ರಾಜ್ಯಾದ್ಯಂತ ಕಾವೇರಿ ಹೋರಾಟ. ಕರ್ನಾಟಕ ಬಂದ್ ಬಗ್ಗೆ ಹಿಂದೆ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಕನ್ನಡ ಕಟ್ಟಾಳು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. 35ರಿಂದ 50ಕ್ಕೂ ಹೆಚ್ಚು ಕನ್ನಡ ರೈತ ಸಂಘಟನೆಗಳು ಸಭೆಯನ್ನ ಮಾಡಲಿವೆ. ಇನ್ನು ಕರ್ನಾಟಕ ಬಂದ್ಗೆ ಕರೆ ನೀಡುವಂತಹ ಬಗ್ಗೆ ಇಂದು ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಟ್ರೆ ನಾವು ಸುಮ್ಮನಿರಲ್ಲ. ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ಕನ್ನಡ ಸಂಘಟನೆಗಳು ಈಗ ಎಚ್ಚರಿಕೆಯ ಸಂದೇಶವನ್ನ ನೀಡಿದ್ದಾರೆ. ಕರ್ನಾಟಕದಲ್ಲೇ ನೀರಿಲ್ಲ, ನೀವು ತಮಿಳುನಾಡಿಗೆ ನೀರು ಬಿಟ್ಟರೆ ನಾವು ಸುಮ್ಮನೆ ಇರ್ತೀವ ಅಂತ ಈಗ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಕಾವೇರಿಗಾಗಿ ಕೆರಳಿದ್ದಾರೆ ಕನ್ನಡಿಗರು. ನಾಳೆಯಿಂದ ರಾಜ್ಯಾದ್ಯಂತ ಕಾವೇರಿ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಕರ್ನಾಟಕ ಬಂದ್ ಮಾಡಲು ನಿರ್ಧಾರ ಮಾಡಿದ್ದು ಹಿಂದೆ ಅಂತಿಮ ನಿರ್ಧಾರ ಆಗುತ್ತೆ. ಬಂದ್ ಮಾಡಬೇಕಾ ಏನು ಅಂತ ಇಂದು ತೀರ್ಮಾನ ಆಗುವಂಥದ್ದು. ಅದಕ್ಕಾಗಿಯೇ ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಕನ್ನಡ ಕಟ್ಟಾಳು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇಂದು ಸಭೆ ನಡೆಯಲಿದೆ. ಸಭೆಯಲ್ಲಿ 35ರಿಂದ 50ಕ್ಕೂ ಹೆಚ್ಚು ಕನ್ನಡ ಪರ ಹೋರಾಟಗಾರರು, ರೈತ ಸಂಘಟನೆಗಳು ಭಾಗಿಯಾಗಲಿವೆ. ಕರ್ನಾಟಕ ಬಂದ್ಗೆ ಕರೆ ನೀಡುವಂತಹ ಬಗ್ಗೆ ಇಂದು ಅಂತಿಮವಾಗಿ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ಏನು ಈಗ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂತಹ ಆದೇಶ ಇದೆ. ಇದು ಕನ್ನಡಿಗರನ್ನ ಈಗ ಕೋಪಗೊಳ್ಳುವಂತೆ ಮಾಡಿರುವಂಥದ್ದು. ಇನ್ನು ಈ ಬಗ್ಗೆ ವಾಟಾಳ್ ನಾಗರಾಜನ್ನ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ನೆಲ ಜಲ ಅಂತ ಬಂದಾಗ ಸಾಕಷ್ಟು ಬಾರಿ ನಾವೆಲ್ಲರೂ ಒಂದು ಅನ್ನುವಂಥದ್ದು ಸಾಕಷ್ಟು ಬಾರಿ ಸಾಬೀತುಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂತಹ ವಿಚಾರಕ್ಕೆ ವಿರೋಧಿಸಿ ನಿನ್ನೆಯೂ ಸಹ ಹೋರಾಟವನ್ನ ಮಾಡಿದ್ರು. ಅದರ ಪ್ರತಿಫಲವಾಗಿ ಈಗ ಸಭೆಯನ್ನ ಮಾಡಿ ಸಭೆಯ ಬಳಿಕ ಕರ್ನಾಟಕವನ್ನ ಬಂದ್ ಮಾಡಬೇಕು ಅನ್ನುವಂತಹ ಪ್ಲಾನಿಂಗ್ ಮಾಡಲಾಗ್ತಾ ಇದೆ. ಈ ವಿಚಾರವಾಗಿ ಮಾತನಾಡುವುದಕ್ಕೆ ನನ್ನೊಟ್ಟಿಗೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಸದ್ಯಕ್ಕೆ ನೀವು ಸಭೆಯನ್ನ ಮಾಡೋದಕ್ಕೆ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ಏನೆಲ್ಲ ಸಭೆಯಲ್ಲಿ ಚರ್ಚೆ ಆಗುತ್ತೆ? ಯಾರೆಲ್ಲ ಸಭೆಯಲ್ಲಿ ಭಾಗಿಯಾಗ್ತಾರೆ? ಕನ್ನಡ ಒಕ್ಕೂಟದ ಮುಖಂಡರು ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಕನ್ನಡ ಒಕ್ಕೂಟದ ಮುಖಂಡರು, ಕನ್ನಡ ಪರ ಸಂಘಟನೆಗಳು, ಕನ್ನಡಿಗರು ಎಲ್ಲರನ್ನೂ ನಾವು ಭಾಳ ಅಭಿಮಾನದಿಂದ ಪ್ರೀತಿಯಿಂದ ಕರೆದಿದ್ದೀವಿ. ಎಲ್ಲರೂ ಬರ್ತಾರೆ. ಇದು ರಾಜ್ಯದ ಸಮಸ್ಯೆ. ಭಾಳ ಮೂಲಭೂತವಾಗಿ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯ. ಕಾವೇರಿ ನೀರು ನಮಗೆ ಸಾಲದು. ಕೃಷ್ಣರಾಜ ಸಾಗರ ಒಣಗಿದೆ, ಮೈದಾನ ಕಾಣ್ತಾ ಇದೆ, ದೇವಸ್ಥಾನಗಳು ಕಾಣ್ತಾ ಇದೆ. ಅಂಥದ್ರಲ್ಲಿ ನಮಗೆ ಕುಡಿಯೋಕ್ಕೆ ನೀರಿಲ್ಲ. ಇವರು ನೀರು ಬಿಡಿ ಅಂಥೇಳಿ ನಿರ್ವಹಣಾ ಸಮಿತಿ ಹೇಳಿರ್ತಕ್ಕಂಥದ್ದು ಸರಿಯಲ್ಲ. ನಿರ್ವಹಣಾ ಸಮಿತಿಯವರು ಇವರೆಲ್ಲರೂ ಡೆಲ್ಲಿಲಿ ಕೂತ್ಕೊಂಡು ಮಾತನಾಡ್ಬಿಡ್ತಾರೆ. ಖಂಡಿತವಾಗೂ ನಮಗೆ ಭಾಳ ಅನ್ಯಾಯ ಇದೆ. ನಮ್ಮ ಕೈಯಲ್ಲಿ ನೀರು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಯಾವ ಕಾರಣಕ್ಕೂ. ಆ ದೃಷ್ಟಿಯಿಂದ ನಾಳೆ ನಾವು ಎಲ್ಲ ಕನ್ನಡ ಪರ ಸಂಘಟನೆ ಸಭೆ ಕರೆದಿದ್ದೇವೆ. ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರ ಕೈಗೊಳ್ತೀವಿ. ಕನ್ನಡ ವಿಚಾರವಾಗಲಿ ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಂತ ಬಂದಾಗ ಕೇವಲ ಕನ್ನಡ ಪರ ಹೋರಾಟಗಾರರು ಮಾತ್ರ ಭಾಗಿಯಾಗ್ತಾರೆ, ಕನ್ನಡಿಗರು ಭಾಗಿಯಾಗ್ತಾರೆ. ಯಾಕೆ ನಾಯಕರು ಅನ್ಸ್ಕೊಂಡಿರೋರು ಮತ್ತೆ ರಾಜಕಾರಣಿಗಳು ಯಾಕೆ ಭಾಗಿಯಾಗೋದಿಲ್ಲ? ಇಲ್ಲಿವರೆಗೂ ಸಹ ಯಾರು ಧ್ವನಿಯನ್ನ ಎತ್ತಿಲ್ಲ ಅನ್ನುವಂಥ ನನಗೆ ಗೊತ್ತು. ನೀವು ಹೇಳ್ದಂಗೆ ಯಾರಿಗೂ ಬೇಕಾಗಿಲ್ಲ. ವಿರೋಧ ಪಕ್ಷಕ್ಕೆ ಬೇಕಾಗಿಲ್ಲ, ಆಡಳಿತ ಪಕ್ಷಕ್ಕೆ ಬೇಕಾಗಿಲ್ಲ, ಮಂತ್ರಿಗಳಿಗೆ ಬೇಕಾಗಿಲ್ಲ, ಪಾರ್ಲಿಮೆಂಟ್ ಸದಸ್ಯರಿಗೆ ಬೇಕಾಗಿಲ್ಲ. ಕನ್ನಡ ಪರ ಸಂಘಟನೆಗಳು ಮಾತ್ರ ಈ ಹೋರಾಟದಲ್ಲಿ ರಾಜ್ಯದ ಹಿತಕ್ಕಾಗಿ ನಿರಂತರವಾಗಿ ಹೋರಾಟ ಮಾಡ್ತಾರೆ. ಅವ್ರು ಬರಲಿ ಬರದೇ ಇರಲಿ, ನಾವಂತೂ ತೀವ್ರವಾದ ಹೋರಾಟವನ್ನು ರಾಜ್ಯಕ್ಕಾಗಿ, ಕಾವೇರಿಗಾಗಿ, ಮಹದಾಯಿಗಾಗಿ ಮಾಡ್ತೀವಿ. ಹಾಗಾದರೆ ಸಭೆಯಲ್ಲಿ ಕರ್ನಾಟಕ ಬಂದ್ ದಿನಾಂಕ ಘೋಷಣೆಯನ್ನು ಮಾಡ್ತೀರಾ ಹೇಗೆ? ಸಭೆಯಲ್ಲಿ ಅದೆಲ್ಲ ಯೋಚನೆ ಮಾಡಿದ್ದೀವಿ. ಎಲ್ಲ ಒಟ್ಟು ಒಂದು ತೀರ್ಮಾನ ಮಾಡ್ಕೊಂಡು ಘೋಷಣೆ ಮಾಡಬೇಕಾಗತ್ತೆ. ಮಾಡದೇ ವಿಧಿನೇ ಇಲ್ಲ.
ನೋಡಿದ್ರಲ್ಲ, ಇದಿಷ್ಟು ಕನ್ನಡ ಪರ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರ ಮಾತಾಗಿರುವಂಥದ್ದು. ಒಟ್ಟಾರೆಯಾಗಿ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ, ಕಾವೇರಿ ನೀರಿಗಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.